ಧರ್ಮಬಂಧುಗಳೇ, ಇಂದಿನ ಸಂಚಿಕೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸಲಾಗುತ್ತಿದ್ದು, ಮೊದಲಿಗೆ ಮೈಸೂರು ಜಿಲ್ಲೆಯ ಹೆಗ್ಗಡದೇವನಕೋಟೆ ತಾಲೂಕಿನಲ್ಲಿನ ಗುಜ್ಜಪ್ಪನಹುಂಡಿ ಗ್ರಾಮದಲ್ಲಿ ಶ್ರೀ ಅನುಪಮ ಕೀರ್ತಿ ದಿಗಂಬರ ಜೈನ ಸೇವಾ ಟ್ರಸ್ಟ್ ವತಿಯಿಂದ ನಡೆದ ಭಗವಾನ್ ಶ್ರೀ 1008 ಮೂಲಸ್ವಾಮಿ ಪಾರ್ಶ್ವನಾಥ ತೀರ್ಥಂಕರರ ಜಿನಬಿಂಬ ಹಾಗೂ ಶಿಖರಸೋಪರಿ ಭಗವಾನ್ ಶ್ರೀ 1008 ಶ್ರೀ ನೇಮಿನಾಥ ತೀರ್ಥಂಕರರ ಜಿನಬಿಂಬ ಪಂಚಕಲ್ಯಾಣ ಪೂಜಾ ಮಹೋತ್ಸವ ದಿನಾಂಕ 15/11/2025 ರಿಂದ 17/11/2025 ಪರಮ ಪೂಜ್ಯ ಆಚಾರ್ಯ ಶ್ರೀ 108 ಪುಣ್ಯಸಾಗರ ಮುನಿ ಮಹಾರಾಜರು, ಪರಮ ಪೂಜ್ಯ ಮುನಿ ಶ್ರೀ 108 ಅನುಪಮ ಕೀರ್ತಿ ಮುನಿ ಮಹಾರಾಜರ ಪಾವನ ಸಾನ್ನಿಧ್ಯ, ಪರಮ ಪೂಜ್ಯ ಭುವನ ಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯವರಿಯ ಮಹಾಸ್ವಾಮೀಜಿಗಳವರು ಶ್ರೀ ಕ್ಷೇತ್ರ ಕನಕಗಿರಿ, ಪರಮ ಪೂಜ್ಯ ಸಿದ್ಧಾಂತ ಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಗಳವರು ಶ್ರೀ ಕ್ಷೇತ್ರ ಆರತಿಪುರ ಇವರ ಪಾವನ ನೇತೃತ್ವದಲ್ಲಿ ಪರಮ ಪೂಜ್ಯ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮಿಗಳವರು ದಿಗಂಬರ ಜೈನ ಮಹಾಸಂಸ್ಥಾನ ಮಠ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ ಇವರ ಮಾರ್ಗದರ್ಶನದಲ್ಲಿ ನಡೆದ ಮೊದಲ ದಿನದ ಪೂಜಾ ಕಾರ್ಯಕ್ರಮಗಳ ಆಯ್ದ ಕ್ಷಣಗಳನ್ನು ನಿಮ್ಮ ಮುಂದಿರಿಸಲಾಗಿದೆ. ವಿಶ್ವನಾಥನ ಪಾವನ ಪದಗಳ ಸ್ಮರಿಸುವೆ ನಿತ್ಯವು ಭಕ್ತಿಯೊಳು, ಪಾವನ ರೂಪನ ಪರಿಶೋಧಾತ್ಮನ ಧ್ಯಾನವ ಮಾಡುವೆ ಭಾವದೊಳು. ವಿಶ್ವನಾಥನ ಪಾವನ ಪದಗಳ ಸ್ಮರಿಸುವೆ ನಿತ್ಯವು ಭಕ್ತಿಯೊಳು, ಪಾವನ ರೂಪನ ಪರಿಶೋಧಾತ್ಮನ ಧ್ಯಾನವ ಮಾಡುವೆ ಭಾವದೊಳು. ವಿಶ್ವಸೇನರಾಯನ ಪತ್ನಿ ಬ್ರಾಹ್ಮಿಳೆಯ ವರಪುತ್ರ, ವಾರಣಾಸಿಯ ವಿಶ್ವಸೇನರಾಯನ ಪತ್ನಿ ಬ್ರಾಹ್ಮಿಳೆಯ ವರಪುತ್ರ. ಪಾರು ಮಾಡೈ ಭವತಾಪವ ಎನ್ನುತ್ತ ನಿನ್ನಡಿ ನಂಬಿಹೆನು, ಎನ್ನುತ್ತ ನಿನ್ನಡಿ ನಂಬಿಹೆನು. ಅಗಣಿತ ಮಹಿಮನೆ ಸುಗುಣಶೀಲನೆ ಜೀವದಯಾ ಪರ ಸರ್ಪಲಾಂಛನನೆ, ಕಮಠೋಪಸರ್ಗವ ಜಯಿಸಿದ ಧೀರನೆ ಧರಣೇಂದ್ರ ಪದ್ಮಾವತಿಯುಂದಿತನೆ. ಕಮಠೋಪಸರ್ಗವ ಜಯಿಸಿದ ಧೀರನೆ ಧರಣೇಂದ್ರ ಪದ್ಮಾವತಿಯೊಂದಿತನೆ. ವಿಶ್ವನಾಥನ ಪಾವನ ಪದಗಳ ಸ್ಮರಿಸುವೆ ನಿತ್ಯವು ಭಕ್ತಿಯೊಳು, ಪಾವನ ರೂಪನ ಪರಿಶೋಧಾತ್ಮನ ಧ್ಯಾನವ ಮಾಡುವೆ ಭಾವದೊಳು. ಸಂಸಾರವ ಜಯಿಸಿ ನಿರ್ದೋಷ ನಿರಂಜನನಾದವನೇ, ನಿರ್ದೋಷ ನಿರಂಜನನಾದವನೇ. ಸಂವೇದಗಿರಿಯೊಳು ಮುಕ್ತಿಯ ಪೊಂದಿ ಚಿತ್ಸುಖ ಸೌಖ್ಯವ ಪಡೆದವನೇ, ಮುಕ್ತಿ ಮಂದಿರದಿ ಸ್ಥಿರವಾಗಿ ನಿಂತವನೇ. ಮಂಗಲಾತ್ಮ ನಿರಂಜನನೇ, ಮಂಗಲಾತ್ಮ ನಿರಂಜನನೇ, ಮಂಗಲಾತ್ಮ ನಿರಂಜನನೇ, ಮಂಗಲಾತ್ಮ ನಿರಂಜನನೇ, ಮಂಗಲಾತ್ಮ ನಿರಂಜನನೇ, ಮಂಗಲಾತ್ಮ ನಿರಂಜನನೇ, ಮಂಗಲಾತ್ಮ
ಹಾಗೆ ಇವತ್ತು ನಮ್ಮ ಈ ಪ್ರದೇಶದಲ್ಲಿ ಎಷ್ಟೋ ಶತಮಾನಗಳ ನಂತರ ಜನರಿಗೆ ಗೊತ್ತಿಲ್ಲ ಈ ಊರಿನಲ್ಲಿ ಹಿಂದೆ ಯಾವತ್ತಾಗಿತ್ತೋ ಇಲ್ಲ, ಆದರೆ ಇಲ್ಲೆಲ್ಲ ಭಗವಂತ ನಡೆದಾಡಿರ್ತಕ್ಕಂಥ ಸ್ಥಳಗಳು. ಇಲ್ಲಿ ಋಷಿಗಳು, ಮುನಿಗಳು, ತಪಸ್ವಿಗಳು, ಜ್ಞಾನಿಗಳು, ವೈರಾಗಿಗಳು ಇಲ್ಲೆಲ್ಲ ವಿಹಾರ ಮಾಡಿರ್ತಕ್ಕಂಥದ್ದು ಪುಣ್ಯಭೂಮಿ ಇದೆ. ಇಲ್ಲ ಅಂತಾಗಿದ್ದರೆ ಇಲ್ಲಿ ಧರ್ಮವನ್ನು ಪಾಲನೆ ಮಾಡ್ತಕ್ಕಂಥವ್ರು, ಧರ್ಮವನ್ನು ಆಚರಣೆ ಮಾಡ್ತಕ್ಕಂಥವ್ರು, ದೇವ್ರ ಬಗ್ಗೆ ಭಕ್ತಿಯನ್ನು ಹೊಂದಿರತಕ್ಕಂಥವ್ರು ಇರ್ತಿರಲಿಲ್ಲ. ಇದೆಲ್ಲದೂ ಇದೆ ಅಂತಂದರೆ ಇಲ್ಲೆಲ್ಲ ಪುಣ್ಯ ಪುರುಷರು ನಡೆದಾಡಿದಿರುವಂಥ ಸ್ಥಳವಾಗಿದೆ. ಇಲ್ಲಿ ಇವತ್ತು ನಾವು ಭಾಳ ವರ್ಷಗಳ ನಂತರದಲ್ಲಿ ಬಹುಶಃ ನಮ್ಮ ಚರಿತ್ರೆಯಲ್ಲಿ ಅಥವಾ ನಮ್ಮ ಈ ಪರಂಪರೆಯಲ್ಲಿ ಇಲ್ಲಿ ಯಾರಿಗೂ ಕೂಡ ನೆನಪಿಲ್ಲ. ಆದರೆ ನಾವು ಭಗವಂತನ ನೋಡದೆ ಹೋದರೂ ಕೂಡ ಹಿಂದೆ ನೋಡಿದರೂ ಭಗವಂತ ಇದ್ದರು ಅಂತಕ್ಕಂಥ ನಂಬಿಕೆ ವಿಶ್ವಾಸದ ಮೇಲೆ ಇವತ್ತು ನಮ್ಮ ಈ ಭಕ್ತ ಪರಂಪರೆ ಇದೆ. ಗುಂಜಪ್ಪನ ಹುಂಡಿಯಲ್ಲಿ ಪುಣ್ಯದ ಉದಯದಿಂದ ಎಷ್ಟೋ ವರ್ಷಗಳ ನಂತರದಲ್ಲಿ ಮತ್ತೊಮ್ಮೆ ಇಲ್ಲಿ ಧರ್ಮವನ್ನು ನಾವು ಕಣ್ಣಾರೆ ನೋಡ್ತಕ್ಕಂಥ ಮಹೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ.